ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಲಾಸ್ಟ್ನಲ್ಲಿ ನೀವು ಏನು ಹೇಳ್ತೀವಿ ಸರ್? ನನಗೆ ಇವಾಗ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನೆರವೇರಿಸಿದೆ. ಅಭಿಮಾನಿಗಳಿಗೆ ಯಾವ ಕಾರಣಕ್ಕೂ ನಿರಾಸೆ ಆಗೋದಿಲ್ಲ. ಅದನ್ನು ಅವರು ಅಭಿಮಾನಿಗಳು ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡು ಬರ್ಬೋದು. ಭಾಳ ಬೇಜಾರಾಗ್ತಾ ಇದೆ. ಯಾಕೆಂದರೆ ಅಭಿಮಾನಿಗಳಿಗೆ ಯಾವ ಸರ್ಕಾರವೂ ಕೂಡ ಈ ಥರ ಮಾಡಲಿಲ್ಲ. ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮನ್ನು ಗೇಟ್ ಹಾಕಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆದರೂ ಅಭಿಮಾನಿಗಳೇನು ಯಾವುದೂ ಗೊತ್ತಿಲ್ಲ. ಅವರು ಗೇಟ್ಗೆ ಈ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅಭಿಮಾನಿಗಳು ವಿಷ್ಣುಜಿಯವರ ಅಭಿಮಾನಿಗಳು. ಅವ್ರು ಯಾವುದಕ್ಕೂ ಎದೆಗೊಂದಿಲ್ಲ. ಇಷ್ಟು ಶಾಂತಿಯುತವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಇನ್ನು ಮುಂದೆ ಶಾಂತಿಯನ್ನ ಇರೋದಿಲ್ಲ. ಅದನ್ನ ಕದಡುವಂತ ಕೆಲಸವನ್ನ ನೀವು ಮಾಡಬೇಡಿ. ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದನ್ನು ಇತ್ಯರ್ಥ ಮಾಡಿ. ಅಭಿಮಾನಿಗಳು ಮಾಲೀಕರು ಒಂದು ಕಳಕಳಿಯ ಮನವಿಯನ್ನು ಮಾಡಿದ್ವಿ. ಬಹಳಷ್ಟು ಮನವಿಯನ್ನು ಮಾಡಿದ್ವಿ. ಯಾವುದಕ್ಕೆ ಸಹ ಒಂದು ಸ್ಪಂದನೆ ಕೊಡಲಿಲ್ಲ. ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು, ಹಲವಾರು ಸಂಘಟನೆಗಳಿಗೆ ಇವತ್ತು ಸ್ಟೇಯನ್ನು ತಂದು ನಮ್ಮನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಬೇಸರಗೊಂಡಿದ್ದಾರೆ. ಅದನ್ನು ಮಾಡಬಾರ್ದು. ಯಾಕಂದ್ರೆ ವಿಷ್ಣುಜಿಯವರನ್ನ ಅವತ್ತಿನಿಂದ ಇವತ್ತು ಬೆಳೆಸಿದ ಅಭಿಮಾನಿಗಳು, ಅಭಿಮಾನಿ ಸಂಘಟನೆಗಳು ಅದಕ್ಕೆ ಅವಮಾನವನ್ನು ಮಾಡಿದ್ದೀವಿ. ಆ ಅವಮಾನವನ್ನ ಆ ಸಂಘಟನೆಗಳಿರಬಹುದು, ಅಭಿಮಾನಿಗಳು ಸಹಿಸಿಕೊಳ್ಳೋದಿಲ್ಲ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಮುಂದಿನ ದಿನ ಒಳಗಡೆ ನಮಗೆ ಮುಂದಿನ ಡಿಸೆಂಬರ್ 30ನೇ ತಾರೀಕು ಏನಿದೆ ಅಷ್ಟರೊಳಗೆ ಒಂದು ಕ್ಲಿಯರ್ ಒಂದು ಇತ್ಯರ್ಥವನ್ನು ಮಾಡಿಕೊಡಿ. ಸರ್ಕಾರ ಆದಷ್ಟು ಬೇಗ ಮಾಡಿಕೊಡಿ ಅಂತ ಮತ್ತೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. 10 ಗುಂಟೆ ಏನಿದೆ ಆ 10 ಗುಂಟೆ ಜಾಗ ಕೇಳ್ತಾ ಇದ್ದೀವಿ ನಾವು. 10 ಎಕರೆ ಕೇಳ್ತಾ ಇಲ್ಲ, 2 ಎಕರೆ ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ. 10 ಗುಂಟೆ ಜಮೀನಿದೆ. ಅಭಿಮಾನಿ ಮಾಲೀಕರು ಸಂಖ್ಯರು DC ಆಗಿದ್ದು DC ಅವರು ಒಂದು ಸರ್ವೆಯನ್ನು ಮಾಡಿ ಆ 10 ಗುಂಟೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳುವ ಮೂಲಕವಾಗಿ ಅವರು ನಮಗೆ ಪತ್ರದ DC ಅವರಿಗೆ ಬರಕೊಟ್ಟರು. ಇವತ್ತು ನಾವು ಇಲ್ಲ, ನಾವು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು. ಆವಾಗ ನ್ಯಾಯಾಲಯ ಹೇಳುತ್ತೆ ನೀವು ಸರ್ಕಾರದ ಜೊತೆ ಇದನ್ನ ಇತ್ಯರ್ಥ ಮಾಡ್ಕೊಂಡು ನಾವು ಮುಖ್ಯಮಂತ್ರಿಗಳಿಗೆ ಮನೆ ಕೊಟ್ಟು, DC ಮನೆ ಕೊಟ್ಟು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನೆ ಕೊಟ್ಟು, ಸಂಬಂಧಪಟ್ಟ ಮಂತ್ರಿಗಳಿಗೆ ಮನೆ ಕೊಟ್ಟು ಯಾರು ಇದಕ್ಕೆ ಕಿವಿಗೊಳ್ಳಲಿಲ್ಲ. ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಕೆಲಸವನ್ನು ಮಾಡಿಕೊಡಿ ಅಂತ ನಾನು ಕಳಕಳಿಯ ಅಭಿಮಾನಿಗಳಿಗೆ ನಿರಾಸೆ ಮಾಡಬೇಡಿ. ಅವರ ಅಭಿಮಾನ